ಧರ್ಮಸ್ಥಳದ ಷಡ್ಯಂತ್ರದ ವಿರುದ್ಧ ಕಲಬುರಗಿಯಲ್ಲಿ ನ್ಯಾಯಕ್ಕಾಗಿ ನಾವು ಎನ್ನುವಂತಹ ಕಾರ್ಯಕ್ರಮ ಸಂವಾದ ಕಾರ್ಯಕ್ರಮ ಆರ್ಕೆ ಹುಡುಗಿ ಮತ್ತು ಮೀನಾಕ್ಷಿ ಬಾಳಿಯವರ ವತಿಯಿಂದ ನಡಲಿಕ್ಕಂತ ಅವರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರವು ಬುರ್ಡೆ ಗ್ಯಾಂಗ್ ಆಯ್ಕೆ ಮಾಡಿರುವಂತಹ ಅಧಿಕಾರಿಗಳನ್ನ ನೇಮಕ ಮಾಡಿ SIT ರಚನೆ ಮಾಡಿ ಪಾರದರ್ಶಕವಾಗಿ ತನಿಖೆ ಮಾಡಿದ್ರು ಸಹಿತ ಇನ್ನೂ ಕೂಡ ತಮಗ ಈ ತನಿಖೆ ಮಾಡಬೇಕು ಅಂತ ಹೇಳಿ ಅನುಮಾನ ಬರ್ಲಿಕ್ಕತ್ತದಂತಂದ್ರೆ ಇದರ ಹಿಂದಿರುವಂತ ಉದ್ದೇಶ ಏನು? ತಮಗ SIT ಮೇಲೆ ಏನಾದರೂ ನಂಬಿಕೆ ಇಲ್ವಾ? ಮತ್ತೆ ಇಲ್ಲಿ ಇರುವಂತಹ ಘನ ಸರ್ಕಾರದ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಬುರ್ಡೆ ಗ್ಯಾಂಗ್ನವರೇ ಕರೆತಂದ ಮುಸುಕುದಾರಿ ಚೆನ್ನಯ್ಯ ತೋರಿಸಿರುವಂತಹ ಹುಂಡಿಗಳನ್ನ ಬಗೆದು ನೋಡಿದ್ರು ಸಹಿತ ಯಾವುದೇ ಕ್ರೂ ಸಿಗಲದ ಕಾರಣ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಬುರ್ಡೆದ ಇದೊಂದು ಷಡ್ಯಂತ್ರ ಅಂತೇಳಿ ಇಡೀ ಕರ್ನಾಟಕ ಜನರಿಗೆ ಗೊತ್ತಾಗಿದೆ. ಆದ್ರೆ ನಿಮಗೆ ಇದ್ರ ಬಗ್ಗೆ ಗೊತ್ತಾಗ್ಲಿಲ್ವಾ? ಮಹೇಶ್ ತಿಮುರಡ್ಡಿ ಸೌಜನ್ಯದ ಹೋರಾಟದಿಂದ ಎಷ್ಟು ಕೋಟಿ ಆಸ್ತಿ ಮಾಡಿದ ಅನ್ನೋದು ನಿಮಗೆ ಗೊತ್ತದೇನು? ಸುಮಾರು 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೊಡ್ಡದವನ ಮನೆ ಕಟ್ಲಿಕ್ಕತ್ತನಲ್ಲ, ಆ ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ನಿಮ್ಮಲ್ಲಿ ಉತ್ತರದೇನು? ಚಿನ್ನಯ್ಯ ಎಂಬ ಬಡ ಕುಟುಂಬದ ದಲಿತ ಅಮಾಯಕನನ್ನು ಕರೆತಂದು ಈ ಬುರ್ಡೆ ಗ್ಯಾಂಗ್ನವರು ಅವನನ್ನು ಷಡ್ಯಂತ್ರ ಮಾಡಿ ಅವನಿಗೆ ಬಲುಪಶು ಮಾಡಿದ್ರು. ಅವನ ಬದುಕನ್ನು ಯಾರು ಕಟ್ಕೊಡೋರು? ಹಾಗಾಗಿ ಅವ್ರ ಹೆಂಡತಿ ಹೇಳ್ತಾರೆ, ನನ್ನ ಗಂಡ ಅಮಾಯಕ, ನನ್ನ ಗಂಡಿಗೆ ಏನೂ ಗೊತ್ತಿಲ್ಲ, ನನ್ನ ಗಂಡಿಗೆ ಬಲಿಪಶು ಮಾಡಿಬಿಟ್ರು ಅಂಥೇಳಿ ಆ ಚಿನ್ನಯ್ಯನ ಹೆಂಡತಿ ಹೇಳ್ತಾರಂತಂದ್ರೆ ಅದು ನಿಮಗೆ ಷಡ್ಯಂತ್ರ ಅಂತೇಳಿ ನಿಮ್ಗೆ ಗೊತ್ತಾಗಿಲ್ವೇನೋ? ನ್ಯಾಯ ಕೊಡಿಸುವ ಹಂಬಲಿದ್ದವರು ಬೀದಿ ಹೋರಾಟ ಮಾಡ್ತಾರೇನು? ಒಂದು ವೇಳೆ ಬೀದಿ ಹೋರಾಟ ಮಾಡಿದ್ರೆ ಅದಕ್ಕೆ ನ್ಯಾಯ ಸಿಗ್ತದೇನೋ? ನ್ಯಾಯ ಸಿಗಬೇಕು ಅಂತಂತಂದ್ರೆ ಒಂದು ಕಾನೂನು ಮುಖಾಂತರ ಕೋರ್ಟ್ ಮುಖಾಂತರ ಹೋದಾಗ ಮಾತ್ರ ನ್ಯಾಯ ಸಿಗ್ತದಲ್ಲ. ಈ ಬೀದಿ ಹೋರಾಟ ಮಾಡೋದ್ರಿಂದ ನಿಮಗೆ ಏನು ಲಾಭ ಅದ? ಸುಪ್ರೀಂ ಕೋರ್ಟ್ನಲ್ಲಿ ಬುರ್ಡೆ ಗ್ಯಾಂಗ್ನ PIL ತಿರಸ್ಕಾರವಾದರೂ ಸಹಿತ ಅದನ್ನು ಮುಚ್ಚಿಟ್ಟು ಕರ್ನಾಟಕ ಸರ್ಕಾರವನ್ನು ವ್ಯಾಮಾರಿಸಿರುವಂತಹ ಉದ್ದೇಶ ಆದರೂ ಏನದ? ಮಾಧ್ಯಮಗಳು ತೋರಿಸಿದ ಹಾಗೆ ಈ ಸೌಜನ್ಯರ ತಾಯಿ ಅಷ್ಟೇನು ಶ್ರೀಮಂತರಿಲ್ಲ, ಬಡವರೇ. ಆದರೂ ಸಹಿತ ಈ ಸೌಜನ್ಯನ ಪ್ರಕರಣ ನಡೆದ ನಂತರ, ಹೋರಾಟ ನಡೆದ ನಂತರ ಇವರು 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಕೊಂತಾರ. ಅಂದ್ರೆ ಇವ್ರಿಗೆ ದುಡ್ಡು ಎಲ್ಲಿಂದ ಬಂತು? ಹಣ ಯಾರು ಫಂಡಿಂಗ್ ಮಾಡ್ಲಿಕ್ಕತ್ತಾರ? ಯಾವ NGO ಇವರಿಗೆ ಹಣ ಬರ್ಲಿಕ್ಕತ್ತದ? ಇದ್ರ ಹಿಂದಿರುವಂಥ ಉದ್ದೇಶ ಏನು? ನನ್ನ ಬಳಿ ಸಾಕ್ಷಿ ಇದೆ, ನನ್ನ ಮೊಬೈಲಲ್ಲಿ ಸಾಕ್ಷಿ ಇದೆ, ನನ್ನ ಜೇಬಿನಲ್ಲಿ ಸಾಕ್ಷಿ ಇದೆ ಅಂಥೇಳಿ ಜನರನ್ನು ಮುಟ್ಟಾಳ ಮಾಡ್ತಿರುವಂತಹ ಮಟ್ಟಣ್ಣನವರು ಯಾಕೆ ಕಾನೂನಿಗೆ ಈ ಸಾಕ್ಷಿಯನ್ನು ಕೊಟ್ಟು ನೇರವಾಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಯಾಕೆ ಕೋರ್ಟ್ನಲ್ಲಿ ಹಾಕಲಾಗ್ಯಾನ? ಯಾಕೆ ಬರೀ ಸಾಕ್ಷಿದ ಅಂತ ಹೇಳಿಬಿಟ್ಟು ಬರೀ ಕಿಸಲ್ಲಿ ಇಟ್ಕೊಂಡು ಬರೀ ಮಾತೇ ಆಗೋಯ್ತು? ಯಾಕೆ ಪಾರದರ್ಶಕವಾಗಿ ಆಗಿಲ್ಲ? ಪೊಲೀಸ್ ಠಾಣೆಗೆ ವಿಚಾರಣೆಗೆ ಬರುವಂತೆ ತಿಮುರಡ್ಡಿ ಅವರಿಗೆ 3 ನೋಟಿಸ್ ಕಳೆದರೂ ಸಹಿತ ಇನ್ನೂ ವಿಚಾರಣೆಗೆ ಬರ್ತಾ ಇಲ್ಲ, ತಲೆ ಮರೆಸ್ಕೊಂಡು ತಿರುಗ್ತಾ ಇದ್ದಾರೆ. ಅವರು ಒಳ್ಳೆ ರೀತಿಯಲ್ಲಿ ಷಡ್ಯಂತ್ರ ಮಾಡಿಲ್ಲ, ಒಳ್ಳೆ ರೀತಿಯಲ್ಲಿ ಇದ್ರೆ ವಿಚಾರಣೆಗೆ ಹಾಜರಾಗಿರ್ಬೇಕಾಗಿತ್ತಲ್ಲ, ಯಾಕೆ ತಲೆ ಮರೆಸ್ಕೊಂಡು ತಿರುಗಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಹಿಂದೂ ದೇವಸ್ಥಾನಗಳನ್ನು ಒಡೆದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಪ್ರಯತ್ನ ಮಾಡುವಂಥ ಉದ್ದೇಶ ನಿಮ್ದಾಗಿರ್ತದೆ. ಇದ್ರ ಹಿಂದಿನ ಲಾಭ ಏನದ ನಿಮಗೆ? ಹಿಂಗೆ ಮಾಡೋದ್ರಿಂದ ನಿಮಗೆ ಏನು ಲಾಭ ಸಿಗ್ತದೆ? ಕಲ್ಯಾಣ ಕರ್ನಾಟಕದ ಕಲಬುರಗಿ ಭಾಗದಲ್ಲಿ ಅನೇಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಅನ್ಯಾಯ, ಕೊಲೆಗಳೆಲ್ಲ ಆಗಿದ್ದಾವೆ. ಇದ್ರ ಬಗ್ಗೆ ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಮಾಡಬೇಕಾಗಿತ್ತು. ಆದ್ರೆ ಧರ್ಮಸ್ಥಳದ ಒಂದು ದೇವಸ್ಥಾನದ ಒಂದು ಹೆಸರಿಗೆ ಕೆಟ್ಟ ಕಳಂಕ ತರಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಧರ್ಮಸ್ಥಳದ ಒಂದು ಷಡ್ಯಂತ್ರ ಇಟ್ಟುಕೊಂಡು ಆ ಬುರ್ಡೆ ಗ್ಯಾಂಗ್ ಜೊತೆ ಸೇರಿ ನಮ್ಮ ಕಲಬುರಗಿಯಲ್ಲಿ ಮತ್ತೆ ಷಡ್ಯಂತ್ರ ರೂಪಿಸ್ತಾ ಇದ್ದಾರಲ್ಲ, ಇದ್ರ ಹಿಂದಿರುವಂತಹ ಉದ್ದೇಶ ಆದರೂ ಏನದ? ಮೀನಾಕ್ಷಿ ಬಾಳಿಯವರೇ, ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿ ಭಾಗದ ಹೆಣ್ಮಕ್ಳು ಅನ್ಯಾಯಕ್ಕೆ ಒಳಗಾಗ್ಲಿಕ್ಕತ್ತಾರೆ. ಪ್ರತಿಯೊಂದು ಗ್ರಾಮ ಪಂಚಾಯತಿ ಅಡಿಯಲ್ಲಿ ಏನು ಗ್ರಾಮ ಪಂಚಾಯತಿಯಲ್ಲಿ ಆಯ್ಕೆ ಆಗಿರುವಂತಹ ಸದಸ್ಯ ಹೆಣ್ಮಕ್ಳು ಇದ್ರು ಸಹಿತ ಮನೆಯಲ್ಲಿರುವಂತಹ ಗಂಡು ಮಕ್ಕಳದೇ ಅಧಿಕಾರ ನಡ್ಲಿಕ್ಕತ್ತದ. ಅದ್ರ ಬಗ್ಗೆ ನೀವು ಯಾವಾಗ ಧ್ವನಿ ಎತ್ತೀರಿ? ನೀವು ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತೀರಿ, ನಾವು ಕೂಡ ನಿಮ್ಗೆ ಸಪೋರ್ಟ್ ಬರ್ತೀವಿ. ಅದನ್ನು ಬಿಟ್ಟು ಬೇಡವಾದದ್ದನ್ನು ಸುಮ್ಮನೆ ಒಂದು ಷಡ್ಯಂತ್ರ ಮಾಡಿ ಹಿಂದೂ ಧರ್ಮವನ್ನು ಧಕ್ಕೆ ಮಾಡುವಂಥ ಒಂದು ಷಡ್ಯಂತ್ರ ಮಾಡ್ತಿದಾರಲ್ಲ, ಇದು ನಿಮಗೆ ತರುವಲ್ಲ ಅಂತ ಹೇಳ್ಬಿಡ್ತಿದ್ದೀನಿ. ನಮ್ಮ ಭಾಗದಲ್ಲಿ ಇನ್ನೂ ಕೂಡ ಸ್ವತಂತ್ರ ಸಿಕ್ಕಿ 78-79 ವರ್ಷ ಆದರೂ ಸಹಿತ ಇನ್ನೂ ಕೂಡ ನಮ್ಮಲ್ಲಿ ಮೂಲಭೂತ ಸೌಕರ್ಯ ಸಿಗಲಾಗ್ಯವ. ನಮ್ಮ ಹೆಣ್ಮಕ್ಳು ರಸ್ತೆ ಮೇಲೆ ಕುಂತು ಶೌಚ ಮಾಡ್ಲಿಕ್ಕತ್ತಾರ. ಅದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸ್ಬೇಕಾಗ್ಯದ. ನಮ್ಮಲ್ಲಿ ಪ್ರತಿಯೊಂದು ಕಚೇರಿಗೆ ಹೋದ್ರು ಕೂಡ ಭ್ರಷ್ಟಾಚಾರದ, ಪ್ರತಿಯೊಂದು ಕೂಡ ಒಂದು ಆಫೀಸ್ ಕಚೇರಿಗೆ ಹೋದ್ರು ಕೂಡ ಯಾರಾದರೂ ಟೋಪಿ ಒಂದು ದೂತ್ರ ಹಾಕೊಂಡು ರೈತ ಹೋದ್ರು ಕೂಡ ಅವ್ರಿಗೆ ಕಿಮ್ಮತ್ತಿರುವಂತ ಇಲ್ಲುವಂತ ಒಂದು ಪರಿಸ್ಥಿತಿ ನಮ್ಮ ಭಾಗದಾಗದ. ಇದು ಏನೋ ಅನೇಕ ಒಂದು ವಿಚಾರಗಳು, ಅನೇಕ ಒಂದು ಇಲ್ಲಿ ಇರುವಂತ ಸಮಸ್ಯೆಗಳ ಬಗ್ಗೆ ನಾವು ಎಲ್ಲರೂ ಕೂಡ ಚರ್ಚೆ ಮಾಡಬೇಕಾಗ್ಯದ, ಸಂವಾದ ಮಾಡಬೇಕಾಗ್ಯದ, ಪ್ರತಿಭಟನೆ ಮಾಡಬೇಕಾಗ್ಯದ. ಅದನ್ನ ಬಿಟ್ಟು ಹಿಂದೂ ಧಾರ್ಮಿಕ ಧಕ್ಕೆ ಆಗಬೇಕು ಎನ್ನುವ ನಿಟ್ಟಿನಾಗ ಒಂದು ಷಡ್ಯಂತ್ರ ಮಾಡ್ಲಿಕ್ಕತ್ತಿರಲ್ಲ, ಇದು ನಮ್ಮ ವಿರೋಧ ಇದೆ. ಹಾಗಾಗಿ ನಿಮಗೇನಾದರೂ ನಮ್ಮ ಜನರ ಮೇಲೆ, ನಮ್ಮ ಹೆಣ್ಮಕ್ಳ ಮೇಲೆ ಏನಾದರೂ ನಿಮಗೆ ಒಂದು ಸ್ವಲ್ಪ ಆದರೂ ಕಿಂಚಿತ್ತು ಏನಾದರೂ
ಕಾಳಜಿ ಇತ್ತು ಅಂತಂದ್ರೆ ನಿಮ್ಮ ಜೊತೆ ನಾವು ಸಪೋರ್ಟ್ ಬರ್ತೇವೆ. ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಜನ ಜಾಗೃತಿ ಮಾಡೋ ಮುಖಾಂತರ, ಮತದಾನ ಜಾಗೃತಿ ಮಾಡೋ ಮುಖಾಂತರ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕಾಗ್ಯದ. ಅದನ್ನು ಮಾಡುವಂತ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಷಡ್ಯಂತರ ಮಾಡುವ ಕೆಲಸವನ್ನು ಬಿಡ್ರಿ. ಪ್ರೊಫೆಸರ್ ಆರ್.ಕೆ. ಹುಡಿಗೆ ಸರ್ ಅವರೇ, ಧರ್ಮಸ್ಥಳ ಮಾಡ್ತಿರುವಂತಹ ಸಮಾಜಮುಖಿ ಕಾರ್ಯಗಳು ನಿಮಗೆ ಗೊತ್ತದೇನು? ಧರ್ಮಸ್ಥಳದಲ್ಲಿ ಸುಮಾರು ವರ್ಷಕ್ಕೆ 200ರಿಂದ 300 ಉಚಿತ ವಿವಾಹಗಳನ್ನು ಮಾಡಿಕೊಡ್ತಾರೆ, ಸಾಮೂಹಿಕ ವಿವಾಹಗಳನ್ನು ಮಾಡಿಕೊಡ್ತಾರೆ. ಅದಷ್ಟೇ ಅಲ್ಲ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ಹಳ್ಳಿಗಳಲ್ಲಿ ಕೆರೆ ಕಟ್ಟೆಗಳನ್ನು ಕಟ್ಟಿರುವಂತಹ ಕೀರ್ತಿ ಯಾರಿಗೆ ಸಲ್ತದೆ ಅಂತಂದ್ರೆ ಅದು ಧರ್ಮಸ್ಥಳ ಸಂಘಕ್ಕೆ ಸಲ್ತದೆ. ಅದಷ್ಟೇ ಅಲ್ಲ, ಏನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ಜನರು ಕುಡಿತಕ್ಕೊಳಗಾಗಿ, ಚಟಕ್ಕೊಳಗಾಗಿ ತಂದೆ ತಾಯಂದ್ರನ್ನ ಮತ್ತೆ ಹೆಂಡರ ಮಕ್ಕಳನ್ನ ಬೀದಿಗೆ ತರುವಂಥ ಪರಿಸ್ಥಿತಿ ಇರುವ ಸಮಯದಲ್ಲಿ ಅವರಿಗೆ ಕುಡಿತವನ್ನು ಬಿಡಿಸಬೇಕು ಎನ್ನುವ ನಿಟ್ಟಿನಾಗ ಅಲ್ಲಲ್ಲಿ ಈ ಕುಡಿತ ಬಿಡಿಸುವಂಥ ಒಂದು ಕ್ಯಾಂಪ್ಗಳನ್ನು ಹಮ್ಮಿಕೊಂಡು ಜನರ ಬದುಕು ಕಟ್ಟಿಕೊಡುವಂಥ ಸಂಸ್ಥೆ ಯಾವುದಾದ್ರೂ ಇದ್ರೆ ಅದು ಧರ್ಮಸ್ಥಳ ಸಂಘ. ಅದಷ್ಟೇ ಅಲ್ಲ, ಯಾರು ಮನೆಯಲ್ಲಿ ತಂದೆ ತಾಯಂದ್ರಿಗೆ ಯಾರು ನೋಡ್ಕೊಳ್ಳಲ್ಲ, ಯಾರು ತಂದೆ ತಾಯಂದ್ರನ್ನ ಹೊರಗೆ ಬಿಟ್ಟಿರ್ತಾರ, ತಂದೆ ತಾಯಂದ್ರ ಅನಾಥವಾಗಿರ್ತಾರಲ್ಲ, ಆ ವೃದ್ಧರನ್ನ ಸೇರಿಸ್ಕೊಂಡು ಅವ್ರಿಗೆ ಎಲ್ಲಾದ್ರೂ ಒಂದು ಸ್ವಲ್ಪ ಜಾಗ ಸಿಕ್ತು ಅಂತಂದ್ರೆ ಅವರಿಗೆ ಮನೆ ಕಟ್ಟಿಕೊಟ್ಟು, ಅವ್ರ ಬದುಕನ್ನು ಕಟ್ಟಿಕೊಟ್ಟು, ಅವ್ರಿಗೆ ಬೇಕಾದಂಥ ಏನು ಬಟ್ಟೆಗಳನ್ನು ಕೊಟ್ಟು, ಪಾತ್ರೆಗಳನ್ನು ಕೊಟ್ಟು ಅವರ ಬದುಕನ್ನು ಕಟ್ಟಿಕೊಳ್ಳುವಂಥ ವ್ಯವಸ್ಥೆ ಯಾರು ಮಾಡ್ಯಾರ ಅಂತಂದ್ರೆ ಅದು ಧರ್ಮಸ್ಥಳ ಸಂಘ ಮಾಡ್ಯದ. ಅನೇಕ ಕಡೆ ದೇವಸ್ಥಾನಗಳು ಏನು ಶಿಥಿಲಾವಸ್ಥೆಯಲ್ಲಿರುವಂಥ ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡಿದ್ದಾರೆ. ಅನೇಕ ಕಡೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದ್ರೂ ಕೂಡ ಅಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬದುಕು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅನೇಕ ಕಾರ್ಯಕ್ರಮಗಳು ಮಾಡುವಂಥ ಕೀರ್ತಿ ಯಾರಿಗೆ ಸಲ್ತದ ಅಂತಂದ್ರೆ ಅದು ಧರ್ಮಸ್ಥಳ ಸಂಘಕ್ಕೆ ಸಲ್ತದ. ದಯವಿಟ್ಟು ತಾವೆಲ್ಲರೂ ಕೂಡ ವಿಚಾರ ಮಾಡಿ ಮಾತಾಡಬೇಕಾಗ್ತದೆ. ಯಾವುದೋ ಒಂದು ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಕಾರ್ಯಗಳು ಮಾಡ್ತಾ ಇದಾವೆ ಅಂತಂದ್ರೆ ಅದನ್ನು ಹೆಂಗಾದ್ರೂ ಮಾಡಿ ಕಾಲ ಎಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಹಾಗಾಗಿ ಪ್ರೊಫೆಸರ್ ಹುಡುಗಿ ಸರ್ ಅವರೇ, ನಿಮ್ಮ ಏನು ಕೊಡುಗೆ ಏನಿದೆ ನಮ್ಮ ಕಲ್ಯಾಣ ಕರ್ನಾಟಕ ಅನ್ಕೊಂಡ್ಬಿಟ್ಟು ತಾವು ವಿಚಾರ ಮಾಡಬೇಕಾಗ್ತದಲ್ಲ. ಇಷ್ಟೆಲ್ಲ ಒಳ್ಳೆ ರೀತಿಯಲ್ಲಿ ಸರ್ಕಾರ ಜೊತೆಗೆ ಸಮಾಜ ಕಾರ್ಯಗಳನ್ನು ಮಾಡಿ ಪ್ರತಿಯೊಂದು ಕೂಡ ಬಡವರ ಬದುಕು ಕಟ್ಟಿಕೊಂಡು ಅವರಿಗೆ ಲೋನ್ ಕೊಟ್ಟು ಪ್ರತಿಯೊಂದು ಕೂಡ ಅಂಗಡಿ ಮಾಡೋದಾಗ್ಲಿ, ಬೀದಿ ವ್ಯಾಪಾರ ಮಾಡಲಿ, ಅನೇಕ ವಿಷಯಗಳಿಗೆ ಮನೆ ಕಟ್ಟಕ್ಕೆ ಕೂಡ ಲೋನ್ ಕೊಟ್ಟು ತಮ್ಮ ಬದುಕನ್ನು ಕಟ್ಟಿಕೊಡುವಂಥ ಧರ್ಮಸ್ಥಳದ ವಿರುದ್ಧ ನೀವು ಷಡ್ಯಂತರ ಮಾಡ್ತೀರಂತಂದ್ರೆ ಆ ಧರ್ಮಸ್ಥಳ ಮಂಜುನಾಥ ನಿಮಗೆ ಒಳ್ಳೇದು ಮಾಡಲ್ಲ. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿರುವಂತಹ ಧರ್ಮಸ್ಥಳದ ವಿರುದ್ಧ ಷಡ್ಯಂತರ ಇದು ತರವಲ್ಲ ಅನ್ಕೊಂಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋ ಶೇರ್ ಮಾಡಿ. ನಮಸ್ಕಾರ, ಜೈ ಹಿಂದ್.